ಆಯುಷ್ಮಾನ್ ಆರೋಗ್ಯ ಮಂದಿರ ಕಟ್ಟಡ ಕಾಮಗಾರಿಯ ಭೂಮಿ ಪೂಜಾ ಕಾರ್ಯಕ್ರಮ ಜಿಲ್ಲಾ ಪಂಚಾಯತ್ ತುಮಕೂರು ಜಿಲ್ಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಾಲೂಕು ಪಂಚಾಯಿತಿ ಕೊರಟಗೆರೆ ತೋವಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಬರುವ ಕಬ್ಬಿಗೆರೆ ಗ್ರಾಮದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಮಂತ್ರಿಗಳು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರೂ ಆದ ಕೊರಟಗೆರೆ ಕ್ಷೇತ್ರ ಜನಪ್ರಿಯ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಮಂತ್ರಿಗಳ ಕರ್ತವ್ಯ ಅಧಿಕಾರಿಗಳು ಡಾಕ್ಟರ್ ಕೆ ನಾಗಣ್ಣನವರು ಡಾಕ್ಟರ್ ವಿಜಯಕುಮಾರ್ ಅವರು ತಾಲೂಕು ವೈದ್ಯಾಧಿಕಾರಿ ಕೊರಟಗೆರೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಟಿಡಿ ಪ್ರಸನ್ನಕುಮಾರ್ ಅವರು ಡಾಕ್ಟರ್ ದಿವಾಕರ್ ಬಿವಿ ತೋವಿನಕೆರೆ ಪ್ರಾಥಮಿಕ ಕೇಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಿಡಿಒ ರವರು ಹಾಗೂ ಸರ್ವ ಸದಸ್ಯರುಗಳು ಹಾಜರಿದ್ದರು. ವರದಿ ಹನುಮಂತರಾಯಪಡಿ ತೋವಿನಕೆರೆ. ಯಾಕೆ ಏನಿಲ್ಲ, ಡಾಕ್ಟರ್ ವೃತ್ತಿನೇ ಅರ್ಧ ಕಾಯಿಲೆ ವಾಸಿ ಮಾಡ್ಬೋದು. ಅಕ್ಕ ಬಾರಕ ಚೆನ್ನಾಗಿದ್ದೀರ ಏನಕ್ಕ ಅಷ್ಟೇ ಇಲ್ಲ. ಈಗ ನಾನೇ ಇದು 3ನೇ ಸಲ ನಂದು ಬಟ್ ಅದು ಬೇಡ. ಡಾಕ್ಟರ್ ನಿನ್ನ ಪ್ರೊಫೆಷನ್ ಇಸ್ ವೈದ್ಯೋ ನಾರಾಯಣರಿ, ನೀನೇ ದೇವ್ರು. ನಾವು ದೇವ್ರು ನೋಡಿಲ್ಲ, ಪಂಚಭೂತಗಳು ನೋಡ್ಬೋದು, ನಮ್ಮ ದೇವ್ರು ನೋಡೋಕ್ಕಾಗಿಲ್ಲ. ಅದನ್ನ ದಯವಿಟ್ಟು ಭಾಳ ಒಳ್ಳೆ ಜನ ತೋವಿನಕೆರೆ ಏರಿದರು, ಭಾಳ ಅದ್ಭುತವಾದ ಜನ, ಒಳ್ಳೆ ಜನ. ಅವ್ರು ಸೇವೆ ಮಾಡು, ನೀನು ಭಗವಂತ ಸೇವೆ ಮಾಡು ಅಷ್ಟೇ ಹೇಳೋದು. ಸರಿನಾ? ಸಚಿವರ ಆದೇಶದ ಮೇರೆಗೆ ಕಬ್ಬಿಗೆರೆ ಗ್ರಾಮದಲ್ಲಿ ಸಮುದಾಯ ಆರೋಗ್ಯಾಧಿಕಾರಿಗಳ ವಸತಿ ಗೃಹವನ್ನು ಎಲ್ಲ ಮುಖಂಡರು ಮತ್ತು ಗ್ರಾಮಸ್ಥರು ನೆರವಿನೊಂದಿಗೆ ಮತ್ತು ಎಲ್ಲ ಆರೋಗ್ಯ ಇಲಾಖೆ ಸಿಬ್ಬಂದಿಗಳೊಂದಿಗೆ ಇದು ನೆರವೇರಿಸಲಾಗಿದ್ದು, ಇದು ಸಮುದಾಯ ಆರೋಗ್ಯಾಧಿಕಾರಿಗಳ ವಸತಿ ಗೃಹ ಅಂದಾಜು 65 ಲಕ್ಷಗಳ ಅಂದಾಜು ವೆಚ್ಚದಲ್ಲಿ ನಿರ್ಮಾಣಗೊಳ್ತಾ ಇದೆ. ಇದನ್ನೆಲ್ಲರೂ ಸದುಪಯೋಗಿಸಿಕೊಳ್ಳಬೇಕಂತ ಕೋರ್ತಾ ಮಾತುಕೊಳ್ತಾ ಇದ್ದೀವಿ. ಭೂಮಿ ಪೂಜೆಯನ್ನು ವಿದ್ಯುಕ್ತವಾಗಿ ಇವತ್ತು ಪ್ರಾರಂಭಿಸಿದ್ವಿ. ಹಿಂದೆ ಇದೇ ಒಂದು 65 ಲಕ್ಷ ರೂಪಾಯಿಯ ತುಮಕೂರಿನಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದ್ರು. ಇವತ್ತು ವಿದ್ಯುಕ್ತವಾಗಿ ಈ ಒಂದು ಸಮುದಾಯ ಆರೋಗ್ಯ ಕೇಂದ್ರವನ್ನು ಶಂಕುಸ್ಥಾಪನೆ ಮಾಡಿ ಎಲ್ಲ ಗ್ರಾಮಸ್ಥರು, ಗ್ರಾಮ ಪಂಚಾಯತ್ ಸದಸ್ಯರುಗಳು, ಅಧ್ಯಕ್ಷರು, ಇಲಾಖೆಯ ಎಲ್ಲ ಅಧಿಕಾರಿಗಳು ಸಮ್ಮುಖೇನ ಈ ಒಂದು ಶಂಕುಸ್ಥಾಪನಾ ಕಾರ್ಯವನ್ನು ನೆರವೇರಿಸಿದರೆ. ಕಾರಣ ಅಂತಂದರೆ ಇದು ಹೋಮ್ ಮಿನಿಸ್ಟ್ರು ಡೆಲ್ಲಿಗೆ ಹೋಗಿರೋದ್ರಿಂದ ತಮಗೆ ಎಲ್ಲ ಇಲಾಖೆಯವರಿಗೆ ಜವಾಬ್ದಾರಿ ಕೊಟ್ಟೋಗಿದ್ದಾರೆ. ಇದನ್ನು ಅದನ್ನು ಅವರ ಅನುಪಸ್ಥಿತಿಯಲ್ಲಿ ಎಲ್ಲ ಅಧಿಕಾರಿಗಳು ಸೇರಿಸಿ ಈ ಒಂದು ಶಂಕುಸ್ಥಾಪನಾ ಕಾರ್ಯವನ್ನು ನೆರವೇರಿಸಲು ನಾವೆಲ್ಲ ಬಂದಿದ್ದೀವಿ. ಈ ಒಂದು ಆರೋಗ್ಯ ಕೇಂದ್ರದ ಸುತ್ತಮುತ್ತ ಎಲ್ಲ ಪೂರ್ತಿ ಹಳ್ಳಿಗಳಿರೋದು, ಇಂಟೀರಿಯರ್ ಜಾಗ. ಇದು ಹಾಸ್ಪಿಟ್ಲ್ ತುಂಬ ದೂರ ಇದೆ, 5 ಕಿಲೋಮೀಟರ್ ಇದೆ. ಆದರೆ ಒಬ್ಬ ಆರೋಗ್ಯಾಧಿಕಾರಿಗಳನ್ನ ಹಾಕಿ ಸುತ್ತ ಎಲ್ಲ ಹಳ್ಳಿಗಳಿಗೂ ಈ ಒಂದು ಸದುಪಯೋಗ ಪಡಲಿ ಅಂತ ಹೇಳ್ಬಿಟ್ಟು ಮಾನ್ಯ ಗೃಹ ಸಚಿವರು ಇಷ್ಟೊಂದು 65 ಲಕ್ಷ ರೂಪಾಯಿ ಒಂದು ಕಟ್ಟಡವನ್ನು ಇಲ್ಲಿ ವೈಯಕ್ತಿಕವಾಗಿ ಮಾಡಿಕೊಂಡಿದ್ದಾರೆ. ಅದೊಂದು ಅವ್ರಿಗೆ ನಮ್ಮ ಎಲ್ಲ ಸಮುದಾಯ ಪರವಾಗಿ ಸ್ವಾಗತವನ್ನು ಬಯಸ್ತೀವಿ. ಥ್ಯಾಂಕ್ಸ್. ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಹಾಗೂ ಜಿಲ್ಲಾ ಸಚಿವರ ನೇತೃತ್ವದಲ್ಲಿ ಇವತ್ತು ಜಿಲ್ಲೆ ಅಭಿವೃದ್ಧಿ ಪಥದತ್ತ ನಡೀತಾ ಇದೆ. ಅಭಿವೃದ್ಧಿ ಅಧಿಕಾರರಾಗಿರ್ತಕ್ಕಂಥ ಡಾಕ್ಟರ್ ಇವತ್ತು ಅವರ ಆಶಯ ಮತ್ತು ಹಳ್ಳಿಗಳಿಗೆ ಇವತ್ತು ಮೂಲ ಸೌಕರ್ಯ ಕೊಡಬೇಕಂತ ಉದ್ದೇಶದಿಂದ ಹಳ್ಳಿಗಳ ಜನಗಳ ಬಾಗಿಲಿಗೆ ಆರೋಗ್ಯವನ್ನು ತಗೊಳ್ಬೇಕಂತ ದೃಷ್ಟಿಯಿಂದ ಅವರ ಇವತ್ತು ಈ ಡಾಕ್ಟರ್ಗಳು ಇಲ್ಲೇ ವಾಸ ಮಾಡಬೇಕಂತ ದೃಷ್ಟಿಯಿಂದ ಒಂದು ಸಮುದಾಯ ಅವರ ವಸತಿ ಗೃಹವನ್ನು ನಿರ್ಮಾಣ ಮಾಡೋಕ್ಕೆ ಸುಮಾರು 65 ಲಕ್ಷ ದುಡ್ಡನ್ನು ಹಾಕ್ಕೊಟ್ಟಿದ್ದಾರೆ. ಇದು ಮುಖ್ಯಮಂತ್ರಿ ಕಾರ್ಯಕ್ರಮದಲ್ಲಿ ಶಂಕುಸ್ಥಾಪನೆಯಾಗಿ ಈಗ ಪಾಯಿ ಪೂಜೆಯನ್ನು ಮಾಡ್ತಾಯಿದ್ದಾರೆ. ಇಡೀ ಗ್ರಾಮ ಎಲ್ಲ ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ಇವತ್ತು ಪಾಯಿ ಪೂಜೆ ಮಾಡಿ ಬೇಗ ಕಾರ್ಯ ಮುಗಿಸೋಕ್ಕಂತೇಳಿ ಈ ಕೆಲಸವನ್ನು ಮುಗಿಸಿ ಅಂತೇಳಿ ಕಾಂಟ್ರಾಕ್ಟರ್ ಕೂಡ ಹೇಳಿದ್ದೇವೆ. ಅವರು ಕೂಡ ಬೇಗ ನೀವೇನು 10 ತಿಂಗಳು ಕೊಟ್ಟಿದ್ದಾರೆ 6 ತಿಂಗಳಿಗೆ ಮುಗಿಸ್ತೀನಿ ಅಂತ ಹೇಳಿದ್ದಾರೆ. ಭಾಳ ಸಂತೋಷ ಆಗಿದ್ದ ವಿಚಾರ. ಅದರಿಂದ ಈ ಸಮುದಾಯ ಭವನದಲ್ಲಿ ವಾಸ ಮಾಡ್ತಕ್ಕಂಥ ಡಾಕ್ಟ್ರು ವಸತಿ ಗೃಹದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಏನು ಬಾರ್ಡರ್ ವಿಲೇಜ್ ಇದೆ ನಮ್ಮ ತಾಲೂಕು, ನಮ್ಮ ಕ್ಷೇತ್ರದ್ದು, ಎಲ್ಲರಿಗೂ ಕೂಡ ಚಿಕಿತ್ಸೆ ಉಚಿತ ಚಿಕಿತ್ಸೆ ಸಿಗುತ್ತೆ ಅಂತ ಆಶಾಭಾವನೆಯಿಂದ ಡಾಕ್ಟರ್ ಜಿ ಪರಮೇಶ್ವರ್ ಮಾಡಿದ್ದಾರೆ. ಅವರಿಗೆ ಇಡೀ ಸಮುದಾಯ ಈ ಹಳ್ಳಿಗಳೆಲ್ಲ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೆ. ಈ ಒಂದು ಸಮುದಾಯ